ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಮದುವೆಯಾಗಿ ಮಕ್ಕಳನ್ನು ಹೆರಬೇಕಾದಂತಹ ವಯೋಮಾನದ ಮಹಿಳೆಯರಲ್ಲಿ ಕಂಡು ಬರುವಂತಹ ಇತ್ತೀಚಿನ ದಿನಗಳಲ್ಲಿ ಅತಿ ಪ್ರಮುಖವಾದಂತಹ ಸಮಸ್ಯೆ ಅಂತಂದ್ರೆ ಅಂಡಾಶಯದಲ್ಲಿ ನೀರ್ಗಂಟುಗಳು ಅಂದ್ರೆ ದ್ರವರೂಪದಿಂದ ಕೂಡಿದಂತಹ ಗುಳ್ಳೆಗಳ ಸಮಸ್ಯೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಈ ಒಂದು ನೀರ್ಗಂಟುಗಳು ಯಾವೆಲ್ಲ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಹಾಗೂ ಕೇವಲ ಬಂಜೆತನಕ್ಕೆ ಮಾತ್ರವಲ್ಲ, ನಮ್ಮ ಶರೀರದಲ್ಲಿ ಉಂಟಾಗುವಂತಹ ಹಾರ್ಮೋನ್ಗಳ ವೈಪರೀತ್ಯ ಕೂಡ ಇದಕ್ಕೊಂದು ಕಾರಣ ಅಂತ ಹೇಳ್ಬಹುದು. ಜೊತೆಗೆ ಗರ್ಭಾಶಯದಲ್ಲಿ ಗಡ್ಡೆಗಳ ಸಮಸ್ಯೆ ಕೂಡ ಬಹಳಷ್ಟು ಮಂದಿಯನ್ನ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಯಾವ ಕಾರಣಗಳನ್ನು ಒಳಗೊಂಡಿರುತ್ತೆ, ಜೊತೆಗೆ ಇದಕ್ಕೆ ಪರಿಹಾರ ಏನು ಎಲ್ಲವನ್ನ ಕೂಡ ತಿಳಿಸ್ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಡಾಕ್ಟರ್ ಲೀನಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ಮೊದಲನೇದಾಗಿ ನೀರ್ಗಂಟುಗಳ ಸಮಸ್ಯೆ ಅಂದ್ರೆ PCOD ಸಮಸ್ಯೆ ಯಾರನ್ನು ಹೆಚ್ಚಾಗಿ ಬಾಧಿಸುತ್ತೆ? ಈ PCOD ಅನ್ನೋ ಒಂದು ಸಮಸ್ಯೆ ಮಹಿಳೆಯರಲ್ಲಿ ಮಾತ್ರ ಕಂಡು ಬರುವಂಥದ್ದು. PCOD ಅಂತಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕೂಡ ಹೇಳ್ತೀವಿ. ಸೊ ಇತ್ತೀಚಿನ ದಿನಗಳಲ್ಲಿ 10 ಮಹಿಳೆಯರಲ್ಲಿ ನಾವು ತಗೊಳ್ತಾ ಹೋಯ್ತು ಅಂದರೆ 3ರಿಂದ 4 ಮಹಿಳೆಯರು ಈ ಒಂದು ಸಮಸ್ಯೆಯಿಂದ ದಿನನಿತ್ಯ ಬಳಲ್ತಾ ಇರ್ತಾರೆ. ಆ್ಯಂಡ್ ಇಟ್ ಮೇ ಸ್ಟಾರ್ಟ್ ಬಿಫೋರ್ ಮ್ಯಾರೇಜ್, ಆಫ್ಟರ್ ಡೆಲಿವರೀಸ್ ಕೂಡ ಯಾವಾಗ ಬೇಕಾದರೂ ಅದು ಸ್ಟಾರ್ಟ್ ಆಗ್ಬೋದು. ಸೊ ಇಂಟರ್ನಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ, ಲೈಫ್ ಸ್ಟೈಲ್ನಲ್ಲಿ ಕೆಲವು ವ್ಯತ್ಯಾಸಗಳಾಗೋದ್ರಿಂದ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಜಂಕ್ ಫುಡ್ಸ್ ಕನ್ಸಂಪ್ಷನ್, ಆಯಿಲಿ ಫುಡ್, ಮಸಾಲಾ ಐಟಮ್ಸ್ ಇವನ್ನೆಲ್ಲ ಹೆಚ್ಚಾಗಿ ಕನ್ಸಂಪ್ಷನ್ ಮಾಡೋದ್ರಿಂದ ಬಾಡಿಯಲ್ಲಿ ಹಾರ್ಮೋನ್ಸ್ ಸಮತೋಲನ ಕಳ್ಕೊಂಡು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಉಂಟಾಗುವಂತಹ ಸಮಸ್ಯೆಗೆ PCOD ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆ ಆದಾಗ ಗರ್ಭಕೋಶದ ಒಳಗಡೆ ಸಣ್ಣ ಸಣ್ಣ ನೀರ್ಗುಳ್ಳೆಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ನಾಟ್ ದಟ್ PCOD ಸಮಸ್ಯೆಯಿಂದ ಸಫರ್ ಆಗುವಂತಹ ಎಲ್ಲ ಮಹಿಳೆಯರಲ್ಲೂ ಕೂಡ ಮುಂದೆ ಬಂಜೆತನದ ಸಮಸ್ಯೆ ಬರುತ್ತೆ ಅಂತ 100% ಹೇಳಕ್ಕಾಗಲ್ಲ. ಬಿಕಾಸ್ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್, PCOD ಸಮಸ್ಯೆ ಇದ್ರೂ ಕೂಡ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ, ಹಾಗೆ ನ್ಯಾಚುರಲ್ ಆಗಿನೂ ಕೂಡ ಯಾವುದೇ ತರಹದ ಪ್ರೆಗ್ನೆನ್ಸಿಲಿ ಕಾಂಪ್ಲಿಕೇಶನ್ಸ್ ಇಲ್ಲದೇನೆ ಡೆಲಿವರಿ ಕೂಡ ಆಗಿದೆ. ಆದರೆ ಈ ಒಂದು PCOD ಸಮಸ್ಯೆ ಮೈಲ್ಡ್ ಫಾರ್ಮ್ನಲ್ಲಿರುತ್ತಾ, ಸಿವಿಯರ್ ಫಾರ್ಮ್ನಲ್ಲಿರುತ್ತಾ, ಮಾಡರೇಟ್ ಫಾರ್ಮ್ನಲ್ಲಿರುತ್ತಾ, ಯೂನಿಲ್ಯಾಟ್ರಲ್ ಆಗಿರುತ್ತಾ, ಬೈಲ್ಯಾಟ್ರಲ್ ಆಗಿರುತ್ತಾ, ಸೈಡ್ ಡಿಟರ್ಮಿನೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಇನ್ ಸ್ಮಾಲ್ ಥಿಂಗ್ ಹೇಳೋದಾಯ್ತು ಅಂದ್ರೆ PCOD ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಲೇಡೀಸ್ಗೆ, ಎಸ್ಪೆಷಲಿ ರಿಪ್ರೊಡಕ್ಟಿವ್ ಏಜ್ ನಲ್ಲಿ ಇರುವಂತಹ ಲೇಡೀಸ್ಗೆ ಸಾಮಾನ್ಯವಾಗಿ ಕಾಡ್ತಿರುವಂತಹ ಸಮಸ್ಯೆ ಅಂತ ಹೇಳ್ಬೋದು. ಅಂತ ಅಂದ್ರೆ ಮದುವೆಗೂ ಮುಂಚೆ ಹಾಗೂ ಮದುವೆ ಆದ ನಂತರ ಕೂಡ ಈ ಒಂದು ಸಮಸ್ಯೆ ಕಾಡುತ್ತೆ ಅಂತ ಹೇಳಿದ್ರಿ. ಅಂದ್ರೆ ಈ ಅಂಡಾಶಯದಲ್ಲಿ ನೀರ್ಗುಳಿಗಳ ಸಮಸ್ಯೆ ಅಂತಂದ್ರೆ ಈಗ 2 ಅಂಡಾಶಯಗಳಿರುತ್ತೆ. ಕೆಲವೊಬ್ಬರಿಗೆ ಸಿಂಗಲ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಆದ್ರೆ ಕೆಲವರಿಗೆ ಬೈಲ್ಯಾಟ್ರಲ್ ಆಗಿರುತ್ತೆ. ಸೊ ಈ ಬೈಲ್ಯಾಟ್ರಲ್ ಆದಾಗ ಅದು ಉಂಟು ಮಾಡುವಂತಹ ಸಮಸ್ಯೆಗಳೇನು ಅಂತ ತಿಳಿಸ್ಕೊಡಿ. ಯೂಶುವಲ್ ಆಗಿ ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಆಗಿರ್ಬೋದು ಅಥವಾ ಯೂನಿಲ್ಯಾಟ್ರಲ್ ಆಗಿರ್ಬೋದು, ಈ ಕೆಲವು ಸಿಂಪ್ಟಮ್ಸ್ ಅಂದ್ರೆ ಈ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆ ಒಂದು ವ್ಯಕ್ತಿಯಲ್ಲಿ, ಆ ಒಂದು ಲೇಡಿಯಲ್ಲಿ ಏನು ಗಮನಕ್ಕೆ ಬರುತ್ತೆ ಅಂದ್ರೆ ಅವ್ರಿಗೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅವರು ಹೆವಿ ಆಗಿ ವೆಯ್ಟ್ ಗೇನ್ ಆಗ್ತಾರೆ. ಸೊ ಯಾವುದೇ ತರಹದ ಡಯಟ್ ನಲ್ಲಿ ಚೇಂಜಸ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅವ್ರಿಗೆ ವೆಯ್ಟ್ ನಲ್ಲಿ ಇನ್ಕ್ರೀಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ದೇ ಮೇ ಗೇನ್ ಅಪ್ ಟು 3 to 4 kgs ಇನ್ 6 to 8 months, ಅಥವಾ ಕೆಲವರಿಗೆ ಬಹಳ ಬೇಗನೆ ಇನ್ನೂ ಜಾಸ್ತಿ ವೆಯ್ಟ್ ಗೇನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈಗ ಏನಾಗುತ್ತೆ ಅಂದ್ರೆ ಮದುವೆ ಆದ ನಂತರ ವೆಯ್ಟ್ ಗೇನ್ ಆಗುವಂಥದ್ದು ಅಥವಾ ಮದುವೆಗೆ ಮುಂಚೆ ವೆಯ್ಟ್ ಗೇನ್ ಆಗುವಂಥದ್ದು, ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನ ಕೂಡ ನಾವು ಪೇಷಂಟ್ಸ್ ನಲ್ಲಿ ಗಮನವಿಟ್ಟು ಕೇಳಬೇಕಾಗುತ್ತೆ. ಸೊ ಅಲಾಂಗ್ ವಿತ್ ವೆಯ್ಟ್ ಗೇನ್ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ಪೇಷಂಟ್ಸ್ಗೆ ಪ್ಯೂಬರ್ಟಿ ಅಟೇನ್ ಆದ ತಕ್ಷಣ ಅವ್ರಿಗೆ ಇರೆಗ್ಯುಲರ್ ಆಗುತ್ತೆ, ಪ್ಯೂಬರ್ಟಿ ಆಗಿರ್ತಾರೆ ಅಂಡ್ ಆಫ್ಟರ್ 1 year ಅವ್ರಿಗೆ ಮೆನ್ಸಸ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಮೆಚೂರ್ ಆಗಿ 3 months 4 months ಒಂದ್ಸತಿ ಮೆನ್ಸಸ್ ಕಾಣಿಸ್ಕೊಳ್ಳೋದು, ಅಥವಾ ಸ್ವಲ್ಪ ದಿನಗಳು ಕರೆಕ್ಟ್ ಆಗಿ ಮಂತ್ಲಿ ತದನಂತರ ಸ್ವಲ್ಪ ವರ್ಷಗಳಾದ್ಮೇಲೆ ಇರೆಗ್ಯುಲರ್ ಆಗೋದು. ಸೊ ಪೇಷಂಟ್ ನಮ್ಮ ಹತ್ರ ಬಂದ್ಬಿಟ್ಟು ನಮ್ಗೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಕ್ವೆಶ್ಚನ್, ಎಷ್ಟು ದಿನದಿಂದ ಆಗ್ತಾ ಇಲ್ಲ, ಮೆಚೂರ್ ಆದಾಗ್ಲಿಂದಾನು ಆಗ್ತಾ ಇಲ್ವಾ, ಮದ್ವೆ ಆದ್ಮೇಲಿಂದ ಇರೆಗ್ಯುಲರ್ ಆಗ್ತಾ ಇದೆಯಾ, ಎಷ್ಟು ದಿನದಿಂದ ಈ ತರ ಇರೆಗ್ಯುಲರ್ ಆಗ್ತಾ ಇದೆ ಅಂತ ಕೇಳಬೇಕಾಗುತ್ತೆ. ಸೊ ಅಲಾಂಗ್ ವಿತ್ ವೆಯ್ಟ್ ಗೇನ್ ಅಂಡ್ ಇರೆಗ್ಯುಲರ್ ಪೀರಿಯಡ್ಸ್ ಸಿವಿಯರ್ ಹೇರ್ ಫಾಲ್ ಆಗುತ್ತೆ. ಹೇರ್ ಫಾಲ್ ಅಂತಂದ್ರೆ ಎವ್ರಿ ಡೇ ಆ ಹೇರ್ದು ಲೈಫ್ ಸ್ಪ್ಯಾನ್ ಆಗೋಗ್ಬಿಟ್ಟಿದೆ ಅಂದ್ರೆ ಇಟ್ ಹ್ಯಾಸ್ ಟು ಫಾಲ್, ಅಂಡ್ ಆ ಒಂದು ಕೂದಲಿನ ಜಾಗದಲ್ಲಿ ಹೊಸ ಕೂದಲು ಹುಟ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಿರುವಂತಹ ಪೇಷಂಟ್ಸ್ ನಲ್ಲಿ ದಿನನಿತ್ಯ ಹೇರ್ ಫಾಲ್ ಆಗತ್ತೆ, ಬಟ್
ನ್ಯೂ ಹೇರ್ ಗ್ರೋತ್ ಪ್ರೊಡಕ್ಟಿವಿಟಿ ಅಥವಾ ಹೊಸ ಕೂದಲು ಉತ್ಪತ್ತಿ ಆಗುವಂತಹ ಒಂದು ಪ್ರಾಸೆಸ್ ಬಹಳ ಸ್ಲೋ ಆಗಿಬಿಟ್ಟು ಥಿನ್ನಿಂಗ್ ಆಫ್ ಹೇರ್ ಸ್ಟಾರ್ಟ್ ಆಗುತ್ತೆ, ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ, ಲಸ್ಚರ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ ಸ್ಪೈಟ್ ಆಫ್ ಟೇಕಿಂಗ್ ಗುಡ್ ಕೇರ್, ಎಣ್ಣೆ ಹಚ್ಕೊಂಡು ಆಯಿಲ್ ಬಾತ್ ಎಲ್ಲ ಮಾಡ್ಕೊಂತಾ ಇದ್ರು ಕೂಡ ಆ ಹೇರ್ ನಲ್ಲಿ ಲಾಸ್ ಆಗುವಂತದ್ದು, ಇದೆಲ್ಲ ಫೀಚರ್ಸ್ ಅವರು ಪೇಷಂಟ್ ಸಿಂಪ್ಟಮ್ಸ್ ಹೇಳುವಾಗ ಇಟ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ಬಹುದು. ಅಂಡ್ ಅಲಾಂಗ್ ವಿತ್ ದಟ್ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅಂಡ್ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಲೆಥಾರ್ಜಿಕ್ ಫೀಲಿಂಗ್ ಇರುವಂಥದ್ದು, ಅಂಡ್ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಆಗುವಂಥದ್ದು, ಸ್ಕಿನ್ ಟೋನ್ ಫುಲ್ ಬಾಡಿಯಲ್ಲಿ ಈವನ್ ಆಗಿರೋದಿಲ್ಲ. ಈ ಪಿಸಿಒಡಿ ಅನ್ನೋ ಸಮಸ್ಯೆ ಬಂದಾಗ ಕತ್ತಿನ ಸುತ್ತಲೂ ಭಾಗದಲ್ಲಿ ಆಕ್ಸಿಲರಿ ಪೋರ್ಷನ್ಸ್ ಅಂಡ್ ಗ್ರಾಯಿನ್ ರೀಜನ್ಸ್ ನಲ್ಲೆಲ್ಲ ಡಾರ್ಕ್ ಆರ್ ಬ್ರೌನಿಶ್ ಪಿಗ್ಮೆಂಟೇಷನ್ ಅಥವಾ ಬ್ಲಾಕ್ ಪಿಗ್ಮೆಂಟೇಷನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅಂಡ್ ಮುಖದ ಮೇಲೆ ಅನ್ವಾಂಟೆಡ್ ಹೇರ್ ಗ್ರೋತ್ ಆಗುತ್ತೆ ಲೇಡೀಸ್ ನಲ್ಲಿ, ಚೆಸ್ಟ್ ಮೇಲೆ, ಬ್ರೆಸ್ಟ್ ಮೇಲೆ, ಆಬ್ಡಾಮಿನ್ ಮೇಲೆ, ಜೆಂಟ್ಸ್ ನಲ್ಲಿ ಇರುವಂತಹ ರಫ್ ಅಂಡ್ ಕೋರ್ಸ್ ಹೇರ್ ಯಾವ ತರ ಇರುತ್ತೆ ಆ ತರ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲಾ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇದ್ದಾಗ ಆ ಒಂದು ಲೇಡಿಯಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇದೆ ಅನ್ನೋದು ಕ್ಲಿಯರ್ ಆಗಿ ನಾವು ಡಯಾಗ್ನೋಸಿಸ್ ಮಾಡಬಹುದು. ಹಾಗಾದ್ರೆ ಪಿಸಿಒಡಿ ಉಂಟಾಗೋದಕ್ಕೆ ಪ್ರಮುಖವಾದಂತಹ ಹಾರ್ಮೋನ್, ಯಾವ ಒಂದು ಹಾರ್ಮೋನ್ ಒಂದು ಉತ್ಪಾದನೆ ಜಾಸ್ತಿ ಪ್ರಮಾಣದಲ್ಲಿ ಆದಾಗ ಇಂಥ ಒಂದು ಸಮಸ್ಯೆ ಉಂಟಾಗುತ್ತೆ? ಲೇಡೀಸ್ ನಲ್ಲಿ ನಾರ್ಮಲ್ ಆಗಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ಸ್ಬೇಕಾಗಿರುವಂತಹ ಹಾರ್ಮೋನ್ ಅಂದ್ರೆ ಈಸ್ಟ್ರೋಜನ್ ಹಾರ್ಮೋನ್. ಸೊ ಯಾರಲ್ಲಿ ಈ ಒಂದು ಈಸ್ಟ್ರೋಜನ್ ಹಾರ್ಮೋನಿನ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ ಅಥವಾ ಈವನ್ ರಿಲೀಸ್ ಆದ್ರೂ ಕೂಡ ಅವರಲ್ಲಿ ಈ ಒಂದು ಬಾರ್ಡರ್ ಲೈನ್ ಅಲ್ಲಿ ಕೂಡ ಡಿಫಿಷಿಯನ್ಸಿ ಕಂಡು ಬಂದ್ರೂ ಕೂಡ ಅವರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಆಗಿ ಆಗ್ತಾ ಹೋಗುತ್ತೆ. ಸೊ ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ, 2 to 3 months ವೇಟ್ ಮಾಡ್ತಾರೆ ಅಂಡ್ ಅವ್ರಿಗೆ 3 months ಆದ್ಮೇಲೆ ಬರುವಂತದ್ದು. ಸೊ 3 months ಆದ್ಮೇಲೆ ಅವ್ರಿಗೆ ಮೆನ್ಸಸ್ ಕಾಣಿಸ್ಕೊಂಡ್ರು ಕೂಡ ಹೆವಿ ಬ್ಲೀಡಿಂಗ್ ಆಗುವಂಥದ್ದು. ಹೆವಿ ಬ್ಲೀಡಿಂಗ್ ಅಂದ್ರೆ 15 to 20 days ಅವ್ರಿಗೆ ಕಾನ್ಸ್ಟೆಂಟ್ ಬ್ಲೀಡಿಂಗ್ ಆಗೋದ್ರಿಂದ ದೇ ಮೇ ಬಿಕಮ್ ಅನಿಮಿಕ್. ಹಿಮೋಗ್ಲೋಬಿನ್ ಲೆವೆಲ್ಸ್ ಲೇಡೀಸ್ ನಲ್ಲಿ 12 to 14% ಇರಬೇಕಾಗಿರುವಂತದ್ದು. ಈ ರೀತಿ ಹೆವಿ ಬ್ಲೀಡಿಂಗ್, ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗೋದ್ರಿಂದ 10 to 11% ಆಗುವಂತ ಸಾಧ್ಯತೆ ಇರುತ್ತೆ. ಅಂಡ್ ಇದು ಹೀಗೆ ಕಂಟಿನ್ಯೂ ಆದ್ರೆ ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ಅವರಿಗೆ ಅನಿಮಿಯಾ ಅನ್ನೋ ಒಂದು ಕಾಯಿಲೆ ಅಥವಾ ರಕ್ತ ಬಹಳ ಕಡಿಮೆ ಆದಾಗ ಉಂಟಾಗುವಂತಹ ಕಾಯಿಲೆ ಕೂಡ ಕಾಣಿಸ್ಕೊಳ್ಬಹುದು. ಸೊ ಹೀಗೆ ಈಸ್ಟ್ರೋಜನ್ ಹಾರ್ಮೋನಿನ ಕೊರತೆ ಉಂಟಾದಾಗ ಯೂಶಲ್ ಆಗಿ ಲೇಡೀಸ್ ಪೀರಿಯಡ್ಸ್ ಬರ್ತಾ ಇಲ್ಲ ಅಂದಾಗ ವೆನ್ ದೇ ಗೋ ವಿಸಿಟ್ ಅ ಗೈನಕಾಲಜಿಸ್ಟ್, ಅವಾಗ ಅವ್ರು ಏನ್ ಮಾಡ್ತಾರೆ, ಈಸ್ಟ್ರೋಜನ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಈಸ್ಟ್ರೋಜನ್ ರೀಪ್ಲೇಸ್ಮೆಂಟ್ ಥೆರಪಿ ಪಿಲ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎವ್ರಿ ಮಂತ್ ಈ ಪೀರಿಯಡ್ಸ್ ಬರಬೇಕು ಅಂತಂದ್ರೆ ಅವ್ರು ಆ ಮಾತ್ರೆಗಳನ್ನ ತಗೊಂಡ್ರೆ ಮಾತ್ರ ಪೀರಿಯಡ್ಸ್ ಬರುತ್ತೆ. ಮಾತ್ರೆಗಳನ್ನ ತಗೊಳ್ಳಿಲ್ಲ ಅಂತಂದ್ರೆ 1 year, 1.5 years ಆದ್ರೂ ಪೀರಿಯಡ್ಸ್ ಬರೋದಿಲ್ಲ. ಸೊ ಜಸ್ಟ್ ಇಮ್ಯಾಜಿನ್, ಈ ಒಂದು ಯೂಟ್ರಸ್ ಒಳಗಡೆ ಎಂಡೋಮೆಟ್ರಿಯಂ ಇರುತ್ತೆ, ಮತ್ತೆ ಅದರ ಫಂಕ್ಷನ್ಸ್ ಆಗ್ತಾ ಹೋಗ್ಬೇಕು ಯೂಟ್ರಸ್ದು. 1 year ವರ್ಗು ಪೀರಿಯಡ್ಸ್ ಬರಲಿಲ್ಲ ಅಂತಂದ್ರೆ ಮುಂದೆ ಅವರು ಎಷ್ಟರ ಮಟ್ಟದಲ್ಲಿ ಕಾಂಪ್ಲಿಕೇಶನ್ಸ್ ನ ಫೇಸ್ ಮಾಡಬಹುದು. ಇಟ್ಸ್ ನಾಟ್ ದಟ್ ಪೀರಿಯಡ್ಸ್ ಬರ್ತಾ ಇದೆ ಅದು ಇಟ್ ಇಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಮೆಸ್, ಅಥವಾ ಕೆಲವು ಪೇಷಂಟ್ಸ್ಗೆ ಪೀರಿಯಡ್ಸ್ ಬಂದಾಗ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ 1 ವರ್ಷವರೆಗೂ ಬರಲಿಲ್ಲ ಅಂತ ಹೇಳಿ ನೆಮ್ಮದಿಯಾಗಿರೋದಕ್ಕಂತೂ ಆಗೋದಿಲ್ಲ. ಸೊ ಮಹಿಳೆಯರು ನಾರ್ಮಲ್ ಆಗಿರ್ಬೇಕು ಅಂತಂದ್ರೆ ಮಂತ್ಲಿ ಒನ್ಸ್ 4 to 5 days ಬ್ಲೀಡಿಂಗ್ ಆಗೋ ತರ ನ್ಯಾಚುರಲ್ ಆಗಿ ಮೆನ್ಸಸ್ ಬಂದ್ರೆ ಶಿ ಇಸ್ ಪರ್ಫೆಕ್ಟ್ ಅಂತ ಹೇಳ್ಬಹುದು. ಈಗ ಸಿಸ್ಟರ್ ಸೈಜ್ ನಾರ್ಮಲಿ ಎಷ್ಟು ಇರಬೇಕು ಅಥವಾ ತುಂಬಾ ಜಾಸ್ತಿ ಅದರ ಒಂದು ಗಾತ್ರ ಜಾಸ್ತಿ ಆದಾಗ ಸೊ ಕೆಲವೊಂದ್ಸರಿ ಸರ್ಜರಿ ಕೂಡ ಸಜೆಸ್ಟ್ ಮಾಡೋದಂತ ನೋಡಿದೀವಿ. ಆ ಸರ್ಜಿಕಲ್ ಇಂಟರ್ವೆನ್ಷನ್ ತಪ್ಪಿಸಬೇಕು ಅನ್ನೋದಾದ್ರೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ? ಯೂಶಲ್ ಆಗಿ ಟ್ಯೂಮರ್ಸ್ ಅಥವಾ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಟ್ಯೂಮರ್ಸ್ ಅಥವಾ ಫೈಬ್ರಾಯ್ಡ್ಸ್ ಇದ್ರೂ ಕೂಡ ಅದು ಸಣ್ಣ ಪ್ರಮಾಣದಲ್ಲಿ ನೆಗ್ಲಿಜಿಬಲ್ ಸೈಜ್ ನಲ್ಲಿ ಇದೆ ಅಂತಂದ್ರೆ ಅರೌಂಡ್ ಕೆಲವರಿಗೆ 0.3 centimeters ಇರುತ್ತೆ ಅಥವಾ 0.1 ಇರುತ್ತೆ, 0.01 ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಪೇಷಂಟ್ ಟು ಪೇಷಂಟ್. ಸೊ ಕೆಲವರಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ನಲ್ಲಿ ಸಣ್ಣದಾಗಿ ಒಂದು ಟ್ಯೂಮರ್ ಅಥವಾ ಫೈಬ್ರಾಯ್ಡ್ ಕಂಡು ಬಂದ್ರೂ ಕೂಡ ಅದವ್ರಿಗೆ ಏನು ಸಿಂಪ್ಟಮ್ಸ್ ತೋರಿಸ್ತಾ ಇಲ್ಲ ಅಂದ್ರೆ ಪೇಷಂಟ್ಸ್ ಕೂಡ ಅದ್ರ ಬಗ್ಗೆ ಗಮನ ವಹಿಸೋದಕ್ಕಾಗೋದಿಲ್ಲ. ಸೊ ಯಾವಾಗ ಪೇಷಂಟ್ಸ್ ನಲ್ಲಿ ಅಬ್ನಾರ್ಮ್ಯಾಲಿಟಿ ಕಾಣಿಸ್ಕೊಳ್ಳುತ್ತೆ, ತಮ್ಮ ದಿನನಿತ್ಯದ ದಿನಚರಿಯಿಂದ ಅವ್ರಿಗೆ ಏನೋ ಒಂದು ಡಿಸ್ಕಂಫರ್ಟ್ನೆಸ್ ಫೀಲ್ ಆಗ್ತಾ ಇದೆ ಅಂದಾಗಲೇ ದೇ ಗೋ ಅಂಡ್ ವಿಸಿಟ್ ದ ಡಾಕ್ಟರ್. ಸೊ ಅಷ್ಟರ ಮಟ್ಟದಲ್ಲಿ ಅವರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಅಷ್ಟು ಟೈಮ್ ನಲ್ಲಿ ಫೈಬ್ರಾಯ್ಡ್ ಗಡ್ಡೆ ಅಥವಾ ಟ್ಯೂಮರ್ ಹೆಚ್ಚಾಗಿದೆ ಅಂತಂದ್ರೆ ಆಗ ಸರ್ಜಿಕಲ್ ಇಂಟರ್ವೆನ್ಷನ್ ಇಸ್ ನೆಸೆಸರಿ ಅಂತ ಹೇಳ್ಬೋದು. ಅದು ಸಣ್ಣ ಸಣ್ಣ ಸೈಜ್ ನಲ್ಲಿ ಇತ್ತು ಅಂತಂದ್ರೆ ಇಫ್ ಇಟ್ ಇಸ್ ಲೆಸ್ ದನ್ 3 millimeters, ಲೆಸ್ ದನ್ 5 millimeters ಇತ್ತು ಅಂದ್ರೂ ಕೂಡ ಅದನ್ನ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡೋದ್ರ ಮುಖಾಂತರ ಅದನ್ನ ಕರಗಿಸಿ ಡಿಸಾಲ್ವ್ ಮಾಡಿಬಿಟ್ಟು ಮೆನ್ಸ್ಟ್ರಲ್ ಬ್ಲಡ್ ಜೊತೆಗೆ ಹೋಗುವಂತದ್ದು ಅಥವಾ ಅವ್ರಿಗೆ ಯಾವುದೇ ತರ ಸರ್ಜಿಕಲ್ ಪ್ರೊಸೀಜರ್ ಇಲ್ಲದೇನೆ ಅದನ್ನ ನಾವು ಟ್ರೀಟ್ ಮಾಡಬಹುದು. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಒಬ್ರು ಕಾಲರ್ ಇದ್ದಾರೆ. ಅನಿತಾ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಅನಿತಾ. ನಮಸ್ಕಾರ ಮೇಡಮ್. ಡಾಕ್ಟರ್ ಲೀನಾ ಇದ್ದಾರೆ, ಮಾತನಾಡಿ.
ಹಲೋ. ಹಲೋ, ನಮಸ್ತೆ ಅನಿತಾ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ವಯಸ್ಸೆಷ್ಟು? ನನ್ನ ವಯಸ್ಸು 30. ಓಕೆ, ಹೇಳಿಮಾ, ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ನನ್ನ ಮಗಳು ಮೆಚೂರ್ಡ್ ಆಗಿಲ್ಲ ಹೋದ್ ತಿಂಗಳ ಮೇಡಮ್. ಓಕೆ. ಅವಳಿಗೆ ಬಟ್ಟೆ ಜಾಸ್ತಿ ಹೋಗ್ಲಿಲ್ಲ. ಓಕೆ. ಮತ್ತೆ ಈ ತಿಂಗಳು ಡೇಟ್ ಆಯ್ತು, ಅದು 19ನೇ ತಾರೀಕೆ. ಓಕೆ. ಮತ್ತೆ ಈ ತಿಂಗಳು ಅದೇ ತರ ಪ್ರಾಬ್ಲಮ್ ಆಯ್ತು ಅವಳಿಗೆ. ಬಿಲ್ಡಿಂಗ್ಗೆ ಹೋಗಿದ್ದೆ, ಬ್ಲಡ್ಡೇ ಹೋಗ್ಲಿಲ್ಲ ಅವಳಿಗೆ. ಓಕೆ, ಈಗ ಅವಳಿ ವಯಸ್ಸು ಎಷ್ಟಮ್ಮ, ನಿಮ್ಮ ಮಗಳ ವಯಸ್ಸು? ಅವಳಿಗೆ 14 ವರ್ಷ. ಓಕೆ, ಫೈನ್. ನೋಡಿ, ಕರೆಕ್ಟ್ ಆಗಿರುವಂತಹ ಏಜ್ಗೆನೆ ಅವರು ಮೆಚ್ಯೂರ್ ಆಗಿದ್ದಾರೆ. ಏನಾಗುತ್ತೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ, ಈಗ ಹಳೆ ಕಾಲದಲ್ಲೆಲ್ಲ 20-25 ಇಯರ್ಸ್ ಬ್ಯಾಕ್ ಮೆಚ್ಯೂರ್ ಆದಾಗ ಕೆಲವು ಪಥ್ಯಗಳನ್ನ ಫಾಲೋ ಮಾಡ್ತಾ ಇದ್ರು, ಕೆಲವು ತಿಂಡಿ ತಿನಿಸುಗಳನ್ನ ಕೊಡ್ತಾ ಇದ್ರು, ತುಪ್ಪದಲ್ಲಿ ಕರೆದಿರುವಂತದ್ದು, ಬೆಲ್ಲದಲ್ಲಿ ಮಾಡಿರುವಂತದ್ದು ಕೆಲವು ತಿನಿಸುಗಳನ್ನ. ಅಂಡ್ ಮಿನಿಮಮ್ 15 to 20 ಡೇಸ್ ಆ ಒಂದು ಲೇಡಿನ ಹೊರಗಡೆ ಎಕ್ಸ್ಪೋಸ್ ಮಾಡ್ತಾ ಇರ್ಲಿಲ್ಲ. ಚಳಿ, ಮಳೆ, ಗಾಳಿಗೆ, ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ತಾ ಇರ್ಲಿಲ್ಲ. ಸೊ ಈ ಎಲ್ಲ ಟೈಮ್ ಪೀರಿಯಡ್ ಇರುತ್ತಲ್ಲ, ಮೆಚ್ಯೂರ್ ಆಗುವಂಥದ್ದು ಮತ್ತೆ ಬಾಣಂತನದ ಟೈಮು. ಸೊ ಈ ಟೈಮ್ನಲ್ಲಿ ಹೆಚ್ಚು ಕಡಿಮೆ ಮೋಸ್ಟ್ ಆಫ್ ದ ಲೇಡೀಸ್ಗೆ ಹಾರ್ಮೋನಲ್ ವ್ಯತ್ಯಾಸಗಳು ತುಂಬಾ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಟೈಮ್ನಲ್ಲಿ ಕೊಡುವಂತಹ ಡಯಟ್ ಮತ್ತೆ ಅವರನ್ನ ಕಾಪಾಡುವಂತಹ ಒಂದು ರೀತಿ ಏನಿದೆ, ಮಿನಿಮಮ್ 20 ಡೇಸ್ ಅವರು ಯಾವುದೇ ತರಹದ ಹೊರಗಡೆ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಸ್ ಆಗಬಾರ್ದು. ಮತ್ತೆ ಮಾನಸಿಕವಾಗಿ ಎಮೋಷನಲ್ ಅಥವಾ ತುಂಬಾನೇ ಡಿಸಪಾಯಿಂಟ್ಮೆಂಟ್ಸ್ ಆಗುವಂತಹ ನ್ಯೂಸ್ಗಳು ಇಂಥವೆಲ್ಲ ಅವ್ರ ಕಿವಿಗೆ ಬೀಳಬಾರ್ದು. ಸೊ ಹಾಗಾಗಿ ಈ ಒಂದು ಮೆಚ್ಯೂರ್ ಆದಂತಹ ಟೈಮ್ನಲ್ಲಿ ಮತ್ತೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂಡ್ ಆಫ್ಟರ್ ಡೆಲಿವರಿ ತುಂಬಾ ಸೂಕ್ಷ್ಮವಾಗಿರುತ್ತೆ ಒಂದು ಲೇಡಿಯ ಮನಸ್ಸು. ಸೊ ಈ ಟೈಮ್ನಲ್ಲಿ ಈಗ ನಿಮ್ಮ ಪ್ರಶ್ನೆ ಏನಂತಂದ್ರೆ, ಅವ್ರಿಗೆ ಸರಿಯಾಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಫಸ್ಟ್ ಟೈಮ್ ಮೆನ್ಸಸ್ ಆದಾಗ ಮಿನಿಮಮ್ 15 ಡೇಸ್, 12 to 15 ಡೇಸ್ ವರ್ಗುನು ಬ್ಲೀಡಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ಕೆಲವೊಮ್ಮೆ ಏನಾಗುತ್ತೆ, ಸ್ಟಾರ್ಟಿಂಗ್ ನಲ್ಲಿ ಬ್ಲೀಡಿಂಗ್ ಕಡಿಮೆ ಆಗ್ಬಿಟ್ಟು ಅದು ಒಂದು 6 months ಆದ್ಮೇಲೆ ಅದು ರೆಗ್ಯುಲರೈಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಯು ಶುಡ್ ಆಲ್ವೇಸ್ ಕನ್ಸಲ್ಟ್ ಅ ಡಾಕ್ಟರ್. ಕೆಲವರು ಏನ್ ಮಾಡ್ತಾರೆ, ಮದುವೆ ಆಗೋವರೆಗೂ ಹೀಗೆ, ಮಕ್ಕಳಾಗೋವರೆಗೂ ಹೀಗೆ, ಈ ತರ ಎಲ್ಲ ಹೇಳ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್. ಬಟ್ ಒಳಗಡೆ ಏನ್ ಪ್ರಾಬ್ಲಮ್ ಆಗಿದೆ, ಸೈಂಟಿಫಿಕಲಿ ಏನ್ ಪ್ರಾಬ್ಲಮ್ ಆಗಿದೆ, ಈಗ ಎಲ್ಲವನ್ನೂ ಕೂಡ ಡಾಕ್ಟರ್ ನ ನಿಟ್ಟಿನಲ್ಲೇನೆ ಹೋಗ್ಬೇಕು ಅಂತಲ್ಲ. ಈವನ್ ಮನೆಯಲ್ಲಿ ಅಜ್ಜಿಯಂದಿರಿರ್ಬೋದು, ಆಂಟಿಗಳಿರ್ಬೋದು, ಅವರ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾರೆ. ಬಟ್ ನಮಗೆ ಬಂದಿರುವಂತಹ ಒಂದು ಪೇಷಂಟ್ಸ್ ನ ವ್ಯೂಸ್ ಪ್ರಕಾರ ಡಿಸ್ಮೆನೋರಿಯಾ ಅಥವಾ ಈ ತರ ಸ್ಕ್ಯಾಂಟಿ ಮೆನ್ಸಸ್ ಆಗಿರ್ಬೋದು ಅಥವಾ ಹೆವಿ ಮೆನ್ಸಸ್ ಆಗಿರ್ಬೋದು, ಅವ್ರು ನಮ್ಮ ಹತ್ರ ಬಂದು ಏನ್ ಹೇಳ್ತಾರೆ ಅಂದ್ರೆ, ಮೇಡಮ್ ನಮ್ಮ ಅಜ್ಜಿ ಹೇಳಿದ್ರು ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಅಂತ, ಸೊಂಟ ನೋವು ತುಂಬಾ ಇತ್ತು, ಕಿಬ್ಬೊಟ್ಟೆ ನೋವು ಜಾಸ್ತಿ ಇತ್ತು, ಮದುವೆ ಆದ್ಮೇಲೆ ಸರಿ ಹೋಗುತ್ತೆ, ಮಕ್ಕಳಾದ್ಮೇಲೆ ಸರಿ ಹೋಗುತ್ತೆ, ಇಬ್ರು ಮಕ್ಕಳಾದ್ಮೇಲೆ ಕೂಡ ಸರಿ ಹೋಗಿಲ್ಲ ಅಂತ. ಸೊ ಹಾಗಾಗಿ ಕೆಲವೊಮ್ಮೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಅವ್ರದ್ದು ಅನುಭವ ತಗೊಳ್ಳೋದು ಒಳ್ಳೆಯದು. ಬಟ್ ಕೆಲವೊಮ್ಮೆ ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಬೇಕಾಗತ್ತೆ. 6 months ನೀವು ವೇಟ್ ಮಾಡಿ ನಿಮ್ಮ ಮಗಳ ಸಲುವಾಗಿ. ರೆಗ್ಯುಲರೈಸ್ ಆಗ್ಲಿಲ್ಲ, ಪೀರಿಯಡ್ಸ್ 4 to 5 ಡೇಸ್ ಆಗ್ತಾ ಇಲ್ಲ ಫ್ಲೋ ಅಂತಂದ್ರೆ ಡೆಫಿನೆಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಮಾಡಿಸಿ ರಿಪೋರ್ಟ್ಸ್ ತಗೊಂಡ್ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು ಅನಿತಾ, ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಹೇಮಲತಾ ಕತ್ರಿಗುಪ್ಪೆಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಹೇಮಲತಾ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಮೇಡಮ್. ನಾನು ನಮಸ್ತೆ. 24 ವರ್ಷ ಆಗಿದೆ, ಮ್ಯಾರೇಜ್ ಆಗಿದೆ. ಓಕೆ. ನಂಗೆ PCOD ಪ್ರಾಬ್ಲಮ್ ಇತ್ತು ಮೇಡಮ್. ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರ್ಲಿಲ್ಲ, ತರ ಇತ್ತು. ಓಕೆ. ಸೊ ಡಾಕ್ಟರ್ಸ್ ಹತ್ರ ತೋರಿಸಿದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಫಸ್ಟ್ ರೆಗ್ಯುಲರ್ ಆಗಿ ಇದು ಪೀರಿಯಡ್ ಆಗೋದಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ರು. ಆಮೇಲೆ 2 months ನಾನು ರೆಗ್ಯುಲರ್ ಆಗಿ ಆಗ್ದೆ. ಆಮೇಲೆ ನನ್ನ ಪ್ರೆಗ್ನೆನ್ಸಿ ನಿಂತು. ಇವಾಗ ನಾನು 7 months ಮೇಡಮ್. ಪ್ರಾಬ್ಲಮ್ ಏನಾದ್ರು ಆಗುತ್ತಾ PCOD ಇಂದ? ಸಡನ್ ಆಗಿ ಅವ್ರು ಹೇಳಿದ್ರು ಡಾಕ್ಟರು, ಈಗಲೇ ನಿಂಗೆ ಮುಟ್ಟು ನಿಲ್ಲೋದು ತುಂಬಾ ಕಷ್ಟ ಅಂತಂದ್ರು. ಆದ್ರೂ ನಿಂತಿದೆ ನನ್ಗೆ. ಸೊ ಏನಾದ್ರು ಪ್ರಾಬ್ಲಮ್ ಇದೆಯಾ ಆಗುತ್ತಾ ಅಂತ. ಸೊ ನಿಮ್ಗೆ ಇವಾಗ 7 months ಪ್ರೆಗ್ನೆನ್ಸಿ ಅಂದ್ರೆ ನೀವು ತಿಂಗಳು ಚೆಕಪ್ ಗೆ ಹೋಗ್ತಾ ಇದೀರಲ್ವಾ ಡಾಕ್ಟರ್ ಹತ್ರ? ಹೋಗ್ತಾ ಇದೀವಿ ಮೇಡಮ್. ಸೊ ಸ್ಕ್ಯಾನಿಂಗ್ ನಲ್ಲಿ ಮಗುವಿಗೆ ಯಾವುದೇ ತರಹದ ತೊಂದರೆ ಇಲ್ಲ ಅಂತ ಹೇಳಿದಾರಲ್ಲ? ಎಲ್ಲ ಹೇಳಿದಾರೆ ಮೇಡಮ್. ಸೊ ಹಾಗಿದ್ರೆ PCOD ಇದ್ರೂ ಕೂಡ ಏನಾಗತ್ತೆ, ನಾನು ಆಗ್ಲೇ ಫಸ್ಟೇ ಹೇಳ್ದೆ, PCOD ಇದ್ರೂ ಕೂಡ ನ್ಯಾಚುರಲ್ ಆಗೇ ಕನ್ಸೀವ್ ಆಗ್ತೀರಾ. ಯಾವುದೇ ತರಹದ ಪ್ರೆಗ್ನೆನ್ಸಿನಲ್ಲಿ ಯಾವುದೇ ತರಹದ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ನ್ಯಾಚುರಲ್ ಆಗೇನೆ ಹೆಲ್ದಿ ಮಗುಗೂ ಕೂಡ ಜನ್ಮ ಕೊಡ್ತೀರಾ. ಸೊ ಭಯ ಅನ್ನೋದು ನಿಮ್ಮನ್ನ ಫಸ್ಟ್ ಕುಗ್ಸುತ್ತೆ. ಎಲ್ಲರೂ ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ, ಬಟ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಓನ್ಲಿ ನಿಮ್ಮನ್ನ ಕಾಪಾಡುವಂಥದ್ದು. ಸೊ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. 7 months ವರೆಗೂ ಬೇಬಿ ಗ್ರೋತ್, ಫೀಟಲ್ ಗ್ರೋತ್ ನಾರ್ಮಲ್ ಆಗೇ ಇದೆ. PCOD ಕಂಟಿನ್ಯೂ ಆದ್ರೂ ಕೂಡ ನಿಮಗೆ ಪ್ರೆಗ್ನೆನ್ಸಿಗೆ ಅಥವಾ ಡೆಲಿವರಿಗೆ ಯಾವುದೇ ತರ ತೊಂದರೆ ಆಗದಿರೋ ಹಾಗೆ ಇನ್ನ 2 to 3 months ನಲ್ಲಿ ನಿಮಗೆ ಕಾಂಪ್ಲಿಕೇಶನ್ಸ್ ಆಗಬಾರ್ದು.
ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್ ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ನೀವು ಪಥ್ಯನ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಐರನ್ ಅಂಡ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳಕ್ಕೆ ಸ್ಟಾಪ್ ಮಾಡಬೇಡಿ. ಈ ತರ ಮಾಡ್ಕೊಳ್ತಾ ಇದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಯಾವುದೇ ತರ ಕಾಂಪ್ಲಿಕೇಶನ್ಸ್ ಇಲ್ಲದೇನೆ ಡೆಲಿವರಿ ಆಗುತ್ತಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮ್ಮ ಜೊತೆಗೆ ಮತ್ತೊಬ್ಬರು ಕೂಡ ರೆಡಿ ಇದ್ದಾರೆ. ಪ್ರಭಾವತಿ ಅವರು ಯಲ್ಲಾಪುರದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಪ್ರಭಾವತಿ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರಿ ಮೇಡಮ್. ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ಪ್ರಭಾವತಿ ಅವರೇ. ನಂಗೆ ಮದುವೆ 7 ವರ್ಷ ಆಯ್ತು ಮೇಡಮ್. ಆದ್ರೂ ಮಕ್ಕಳಿಲ್ಲ, ಪದೇ ಪದೇ ಒಂದ್ಸಲ ಗೆಡ್ಡೆ ಆಗಿತ್ತು, ಆಪರೇಷನ್ ಆಯ್ತು. ಓಕೆ. ಹಲೋ. ಹಾ ಹೇಳಿಮ್ಮ, ಕೇಳಿಸ್ತಾ ಇದೆ, ಹೇಳಿ. ಮದುವೆ 7 ವರ್ಷ ಆಯ್ತು ಮೇಡಮ್. ಮದುವೆ ಆಗಿ 7 ವರ್ಷ ಆಯ್ತು. ಪದೇ ಪದೇ ಗೆಡ್ಡೆಗಳಾಗ್ತಾ ಇದೆ ಅಥವಾ ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆಯಾ? ಇಲ್ಲ, ಪದೇ ಪದೇ ಗೆಡ್ಡೆ ಆಗ್ತಾ ಇದೆ. ಒಂದ್ಸಲ ಆಪರೇಷನ್ ಆಯ್ತು. ಓಕೆ. PCOD ಪ್ರಾಬ್ಲಮ್, ನೀರ್ ಗಡ್ಡೆಗಳಾಗ್ತಾ ಇದೆಯಾ? ಅದ್ PCOD ಇಲ್ಲ ಅಂತ ಹೇಳಿ ಡಾಕ್ಟರ್ ಮೊನ್ನೆ ಹೋಗಿದ್ದೆ. ನಿಮ್ಮ ವಯಸ್ಸೆಷ್ಟು ಪ್ರಭಾವತಿ? 27. 27. ಮೆನ್ಸಸ್ ರೆಗ್ಯುಲರ್ ಆಗಿ ಆಗುತ್ತಾ? ಒಂದ್ಸಲ 1 ತಿಂಗಳ ಆಗ್ತೀನಿ ಮೇಡಮ್. ಓಕೆ. ಸಂಬಂಧಪಟ್ಟ ಹಾಗೆ ನೀವು ಸ್ಕ್ಯಾನಿಂಗ್ ಇನ್ವೆಸ್ಟಿಗೇಷನ್ಸ್ ಮತ್ತೆ ಹೊರಗಡೆ ನೀರಿನಗಳು ಎರಡನೇ ಇದೆ ಅಂತ ಹೇಳಿದ್ರು ಮೊನ್ನೆ ಹೋದಾಗ. ಓಕೆ, ಫೈನ್. ನೋಡಿಮ್ಮ, ಈಗ ಸಮಸ್ಯೆ ನಿಮ್ಮಲ್ಲೇ ಖಚಿತವಾಗಿದೆ ಅಂತಂದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ನಾನು ಆಗ್ಲೇ ಹೇಳಿದಾಗೆ ಸಾಮಾನ್ಯವಾಗಿ PCOD ಸಮಸ್ಯೆ ಇದ್ರೂ ಕೂಡ 7 years ವರ್ಗೂ ಆಗಿದೆ ಅಂತಂದ್ರೆ ಅಲಾಂಗ್ ವಿತ್ ಯು ಪ್ರಾಬಬ್ಲಿ ನಿಮ್ಮ ಹಸ್ಬೆಂಡ್ ಅಲ್ಲೂ ಕೂಡ ಏನಾದ್ರೂ ಸಮಸ್ಯೆ ಇದ್ದಾಗ, ಫಾರ್ ಎಕ್ಸಾಂಪಲ್ ಈಗ ಎಜೋಸ್ಪರ್ಮಿಯಾ ಇರ್ಬೋದು, ಆಲಿಗೋಸ್ಪರ್ಮಿಯಾ ಇರ್ಬೋದು, ವೀರ್ಯಾಣುಗಳ ಕೌಂಟ್ ಕಡಿಮೆ ಅಥವಾ ಮೊಟಿಲಿಟಿ ಕಡಿಮೆ ಇದ್ದಾಗಲೂ ಕೂಡ ಅಲ್ಲಿ ಕನ್ಸೆಪ್ಷನ್ ಆಗೋದಿಲ್ಲ. ಸೊ ಸ್ವಲ್ಪ ನಿಮ್ ಕಡೆಯಿಂದ ಸ್ವಲ್ಪ, ನಿಮ್ ಹಸ್ಬೆಂಡ್ ಕಡೆಯಿಂದನೂ ಕೂಡ ಸ್ವಲ್ಪ ರೀಸನ್ಸ್ ಇದ್ದಾಗ ಇಬ್ರು ಸೇರಿ ಮಾಡುವಂತ ಒಂದು ಇನ್ಫರ್ಟಿಲಿಟಿ ಇಶ್ಯೂಸ್ ನ ಕ್ಲಿಯರ್ ಮಾಡುವಂತದ್ದು. ಬರೀ ನಿಮಗೆ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾ ಇದ್ದಾರೆ. ಅಫ್ಕೋರ್ಸ್ ನಿಮ್ಗೆ PCOD ಸಮಸ್ಯೆ ಅಥವಾ ಟ್ಯೂಮರ್ಸ್ ಗಡ್ಡೆಗಳಿಂದನೂ ಕೂಡ ಪೀರಿಯಡ್ಸ್ ಇರೆಗ್ಯುಲರ್ ಆಗುವಂತದ್ದು, ಈ ತರ ಎಲ್ಲ ಸಮಸ್ಯೆಗಳಿರ್ಬಹುದು. ಬಟ್ ಒಂದ್ಸತಿ ನಿಮ್ಮ ಹಸ್ಬೆಂಡ್ ಕೂಡ ಟು ಬಿ ಆನ್ ಸೇಫರ್ ಸೈಡ್ ಅವ್ರಿಗೆ, ಯಾಕಂದ್ರೆ ಈಗ ಟೈಮ್ ವೇಸ್ಟ್ ಆಗಬಾರ್ದು. 27-28 years ಅಂದ್ರೂ ಕೂಡ ಆಲ್ಮೋಸ್ಟ್ ಮ್ಯಾರಿಡ್ ಲೈಫ್ 7 years ಅಂತ ಹೇಳ್ತಾ ಇದ್ದೀರಾ. ಸೊ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ನಿಮ್ಮ ಹಸ್ಬೆಂಡ್ ಮಾಡಿಸಬೇಕಾಗತ್ತೆ. ಸ್ಕ್ಯಾನಿಂಗ್ ಆಫ್ ಅಬ್ಡಮನ್ ಅಂಡ್ ಪೆಲ್ವಿಸ್, ಎಸ್ಪೆಷಲಿ ಡಾಪ್ಲರ್ ಸ್ಟಡಿ, ಸ್ಕ್ರೋಟಲ್ ಸ್ಟಡಿ ಮಾಡಬೇಕಾಗುತ್ತೆ, ಮತ್ತೆ ವೀರ್ಯಾಣುಗಳ ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಒಮ್ಮೆ ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಕನ್ಸಲ್ಟ್ ಮಾಡಿ ಇನ್ನು ಡೀಟೇಲ್ಡ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಬಗ್ಗೆ, PCOD ಬಗ್ಗೆ, ಇನ್ಫರ್ಟಿಲಿಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀವಿ. ಸೊ ಯುಲ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ. ಅಂದ್ರೆ ನಿಮ್ಮ ಬಾಡಿಯಲ್ಲಿ ಏನಾಗ್ತಾ ಇದೆ, ನಿಮ್ಮ ಹಸ್ಬೆಂಡ್ ಬಾಡಿಯಲ್ಲಿ ಏನಾಗ್ತಾ ಇದೆ, ದಂಪತಿಗಳಿಬ್ರು ಕೂಡ ಬನ್ನಿ, ಇಬ್ರಿಗೂ ಕೂಡ ಫುಲ್ ಮಾಹಿತಿ ಕೊಡ್ತೀವಿ. ಅದರ ಪ್ರಕಾರ ನಿಮಗೆ ಟ್ರೀಟ್ಮೆಂಟ್, ಡ್ಯೂರೇಷನ್, ಇನ್ವೆಸ್ಟಿಗೇಷನ್ಸ್ ಬಗ್ಗೆ ಕೂಡ ಹೇಳ್ತೀನಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಅಂತಂದ್ರೆ ಈಗ PCOD ಸಮಸ್ಯೆ ಇದ್ದಾಗ ಇನ್ಸುಲಿನ್ ಪ್ರತಿರೋಧತೆ ಉಂಟಾಗೋದ್ರಿಂದ ಏನಾದರೂ ಡಯಾಬಿಟಿಸ್ ಆಗುವಂತಹ ಸಾಧ್ಯತೆಗಳು ಏನಾದರೂ ಇರುತ್ತಾ? ಯೂಶಲ್ ಆಗಿ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಈ ರೀತಿಯಾಗಿ PCOD ಸಮಸ್ಯೆಯಿಂದ ಸಫರ್ ಆಗ್ತಿರುವಂತಹ ಪೇಷಂಟ್ಸ್ ನಲ್ಲಿ ಡಯಾಬಿಟೀಸ್ಗೆ ಕೊಡುವಂತಹ ಮಾತ್ರೆಗಳನ್ನೇ ಕೊಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವಂಥದ್ದು, ಮತ್ತೆ ಬಾಡಿಯಲ್ಲಿ ಇನ್ಸುಲಿನ್ ಪ್ರಮಾಣದ ಕೊರತೆಯಿಂದನೂ ಕೂಡ ಏನಾಗುತ್ತೆ, ಶುಗರ್ ಲೆವೆಲ್ಸ್, ಗ್ಲೂಕೋಸ್ ಲೆವೆಲ್ಸ್ ಬ್ಲಡ್ ಅಲ್ಲಿ ಮತ್ತೆ ಯೂರಿನ್ ಅಲ್ಲಿ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಡೆಫಿನೆಟ್ ಆಗಿ ಆಂಟಿ ಡಯಾಬಿಟಿಕ್ ಮೆಡಿಸಿನ್ಸ್ ಕೊಡುವಂತ ಸಾಧ್ಯತೆ ಇರುತ್ತೆ. ಬಟ್ ಯೂಶಲ್ ಆಗಿ PCOD ಸಮಸ್ಯೆಯಿಂದ ಸಫರ್ ಆಗ್ತಿರುವಂತಹ ಪೇಷಂಟ್ಸ್ಗೆ ಮೋಸ್ಟ್ ಆಫ್ ದ ಗೈನಕಾಲಜಿಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ರೆಗ್ಯುಲರ್ ವ್ಯಾಯಾಮ ಹಾಗೂ ಡಯಟಿಂಗ್ ನ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನೀವು ವೇಟ್ ರಿಡಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲವನ್ನು ಕೂಡ ಜಸ್ಟ್ ಮಾತ್ರೆಗಳಲ್ಲಿ ನಾವು ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪೇಷಂಟು ನಿನ್ನೆ ಮೊನ್ನೆ ಬಂದಿರೋ ಪೇಷಂಟ್ಸು ದೇ ಹ್ಯಾವ್ ಕ್ರಾಸ್ಡ್ 110 kgs, 115 kgs, 90 kgs. ಅವ್ರ ಏಜ್ ಬಂದ್ಬಿಟ್ಟು 26, 28, 30 years ಒಳಗಡೆ ಇರೋರು ಈ ತರ 100 kgs ಮೇಲ್ಪಟ್ಟಿದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಅವ್ರ ಕಡೆಯಿಂದ ಸ್ವಲ್ಪ ಕೋಆಪರೇಷನ್ ಇದ್ರೆ PCOD, ಫೈಬ್ರಾಯ್ಡ್ ಅಥವಾ ಇನ್ಫರ್ಟಿಲಿಟಿ ಇಶ್ಯೂಸ್ ನ ಡೆಫಿನೆಟ್ ಆಗಿ ನಾವು ಸಾಲ್ವ್ ಮಾಡಬಹುದು. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು PCOD ಸಮಸ್ಯೆ ಹಾಗೂ ಯೂಟ್ರಸ್ ಫೈಬ್ರಾಯ್ಡ್ ನ ಸಮಸ್ಯೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತೀರಾ. ಧನ್ಯವಾದಗಳು. ವೆಲ್ಕಮ್. ವೀಕ್ಷಕರ, ಸಮಸ್ಯೆ ಯಾವುದೇ ಇದ್ರೂ ಕೂಡ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳಿ ಅಂತ ತಿಳಿಸಿದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.